ಜನನಿ ಬಿಡ ಸ್ಥಳಗಳಲ್ಲಿ ಸಾರ್ವಜನಿಕ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದೆಂದು ಸ್ಥಳೀಯ ಪುರಸಭೆ ವತಿಯಿಂದ ಹಾಟ್ಸ್ಪಾಟ್ ಸ್ಥಳಗಳನ್ನು ನಿರ್ಮಿಸಿ ಕಸ ಹಾಕದಂತೆ ತಡೆಯಲಾಗಿದೆ. ಈ ಮೊದಲು ಪಟ್ಟಣ ಶಾಂತಿನಗರದ ಹರಳಿಕಟ್ಟೆ ಬಳಿ ವಿಶ್ವೇಶ್ವರಯ್ಯ ಸಮೀಪ ಕಸ ಹಾಕದಂತೆ ಹಾಟ್ಸ್ಪಾಟ್ ನಿರ್ಮಿಸಲಾಗಿತ್ತು. ಇದೀಗ ವಿಸಿ ಕಾಲೋನಿಯಲ್ಲಿ ಹಾಟ್ಸ್ಪಾಟ್ ನಿರ್ಮಿಸಿದ್ದು, ಪಟ್ಟಣದ ಎಲ್ಲ 23 ವಾರ್ಡ್ಗಳನ್ನು ಹಾಟ್ಸ್ಪಾಟ್ ಗುರುತಿಸಿ ಸಾರ್ವಜನಿಕರಲ್ಲಿ ಕಸ ಹಾಕದಂತೆ ಬಂದೋಬಸ್ತ್ ಮಾಡಲಾಗುವುದು ಎಂದು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದರು. ನಿರುಪಯುಕ್ತ ಟೈಲ್ಗಳು ಹಾಗೂ ಮರದ ಸಾಮಗ್ರಿಗಳನ್ನು ಬಳಸಿ ಅವುಗಳಿಗೆ ಬಣ್ಣವನ್ನು ಲೇಪಿಸಿ ಕಸ ಹರಡುತ್ತಿದ್ದ ಸ್ಥಳಗಳಲ್ಲಿ ಹಾಟ್ಸ್ಪಾಟ್ ನಿರ್ಮಿಸಿದ್ದು, ಸಾರ್ವಜನಿಕ ಕುಳಿತುಕೊಳ್ಳಲು ಕುರ್ಚಿಗಳ ಮಾದರಿಯಲ್ಲಿ ರಚಿಸಲಾಗಿದೆ ಎಂದರು. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡಬಾರದು. ಪುರಸಭೆ ವಾಹನಗಳಿಗೆ ಒಣ ಕಸ ಹಾಗೂ ಹಸಿ ಕಸವನ್ನು ಪ್ರತ್ಯೇಕಗೊಳಿಸಿ ನೀಡಬೇಕು. ಜೊತೆಗೆ ವಿಶ್ವೇಶ್ವರಯ್ಯನಲ್ಲಿ ಕೋಳಿ ಹಾಗೂ ಹಂದಿ ತ್ಯಾಜ್ಯಗಳನ್ನು ಬಿಸಾಡಲಾಗುತ್ತಿದೆ. ಇದರಿಂದ ಜನಜಾನುವಾರುಗಳು ಕುಡಿಯುವ ನೀರು ಕಲುಷಿತವಾಗುತ್ತಿರುವುದರಿಂದ ನಾಲೆಗಳಲ್ಲಿ ಕೋಳಿ ತ್ಯಾಜ್ಯ ಹಾಗೂ ಹಂದಿ ತ್ಯಾಜ್ಯಗಳನ್ನು ಬಿಸಾಡದೆ ಸ್ವಚ್ಛತೆ ಕಾಪಾಡಬೇಕು. ಇಲ್ಲದಿದ್ದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಸ್ಮಶಾನದ ಬಳಿ 15ನೇ ಹಣಕಾಸು ಯೋಜನೆಯಡಿ ನಿರ್ಮಿಸುತ್ತಿರುವ ರಸ್ತೆ ಅಮರೀಕರಣ ಕಾಮಗಾರಿಯನ್ನು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಪರಿಶೀಲಿಸಿದರು. ಸ್ಮಶಾನಕ್ಕೆ ಶವ ಸಂಸ್ಕಾರ ನೆರವೇರಿಸುವ ವೇಳೆ ಸಾರ್ವಜನಿಕರು ರಸ್ತೆ ಅವ್ಯವಸ್ಥೆಯಿಂದಾಗಿ ಕೂಡಿದ್ದರಿಂದ ಹೆಣಗಾಡಬೇಕಿತ್ತು. ಇದೀಗ ರಸ್ತೆ ಡಾಂಬರೀಕರಣದಿಂದಾಗಿ ಆ ಸಮಸ್ಯೆ ಬಗೆಹರಿದಂತಾಗಿದೆ. ಈ ವೇಳೆ ಪುರಸಭೆ ಇಂಜಿನಿಯರ್ ಯಶಸ್ವಿನಿ, ಆರೋಗ್ಯ ನಿರೀಕ್ಷಕ ಮಂಜುನಾಥ್, ಪರಿಸರ ಇಂಜಿನಿಯರ್ ಸಫೀನಾಥ್, ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಾನ್ಯ ಸರ್ಕಾರದ ಮಾರ್ಗಸೂಚಿ ಅನ್ವಯ ಎಲ್ಲೆಲ್ಲಿ ಪುರಸಭಾ ವ್ಯಾಪ್ತಿನಲ್ಲಿ, ನಗರಸಭೆ ವ್ಯಾಪ್ತಿನಲ್ಲಿ, ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿ ಅಲ್ಲಿ ಬ್ಯೂಟಿಫಿಕೇಷನನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದ ಒಂದು ಆದೇಶವನ್ನು ನನಗೆ ನೀಡಲಾಗಿದೆ. ಅದರಂತೆ ನಾವೀಗಾಗಲೇ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳನ್ನ ಗುರುತು ಮಾಡಿದ್ವಿ. ಆ ಬ್ಲ್ಯಾಕ್ ಸ್ಪಾಟ್ಗಳನ್ನ ಗುರುತು ಮಾಡಿ ಈ ಥರ ಬ್ಯೂಟಿಫಿಕೇಷನ್ ಮಾಡಿ ಜನಗಳಿಗೆ ಮನವರಿಕೆ ಮಾಡ್ತಿದ್ವಿ. ಎಲ್ಲೆಂದ್ರೆ ಕಸ ಹಾಕ್ತಾಯಿದ್ರು ಅಲ್ಲಿ ಕಸ ಹಾಕಬಾರ್ದು, ನಮ್ಮ ಊರು, ನಮ್ಮ ನಗರ, ನಮ್ಮ ರಸ್ತೆ ಚೆನ್ನಾಗಿರಲಿ ಅಂತ ಹೇಳಿ ನಾವೀಗ ಈ ರೀತಿ ಕ್ರಮವನ್ನು ವಹಿಸ್ತಿದ್ವಿ. ಈಗಾಗಲೇ 2 ಕಡೆ ನಾವು ಬ್ಲ್ಯಾಕ್ ಸ್ಪಾಟ್ಗಳನ್ನ ಈ ಥರ ಬ್ಯೂಟಿಫಿಕೇಷನನ್ನು ಮಾಡಿದ್ದೀವಿ. ಇನ್ನೂ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದೆ ಅದನ್ನು ಗುರುತು ಮಾಡಿ ನಾವು ಅದನ್ನು ಬ್ಯೂಟಿಫಿಕೇಷನ್ ಮಾಡ್ತೀವಿ. ಸಾರ್ವಜನಿಕರು ಇದನ್ನು ಮನಗಂಡು ರಸ್ತೆ ಬದಿನಲ್ಲಾಗ್ಬೋದು, ಚರಂಡಿನಲ್ಲಾಗ್ಬೋದು, ಒಂದು ಪಾಳು ಭೂಮಿನಲ್ಲಾಗ್ಬೋದು, ಸೈಟ್ಗಳಲ್ಲಾಗ್ಬೋದು ಕಸವನ್ನು ಎಲ್ಲಂದರಲ್ಲಿ ಎಸೆದೆ ಪುರಸಭೆಯಿಂದ ಬರ್ತಕ್ಕಂಥ ಗಾಡಿಗಳಿಗೆ ಕಸವನ್ನು ವಿಂಗಡಿಸಿ ಕೊಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗ ಅದೇ ಬಸ್ ಡಿಪೋ ಅಲ್ಲೊಂದು ಮಾಡ್ಬೋದಲ್ಲ, ಬಸ್ ಡಿಪೋ ಈ ಕಡೆ ಖಂಡಿತ ಪ್ರಮುಖವಾದ ಸ್ಥಳಗಳು ಮಾಡ್ಬೋದಲ್ಲ. ಅದನ್ನೇ ಈಗ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ನಾವು ಗುರ್ತು ಮಾಡ್ಕೊಂಡಿದ್ದೀವಿ. ಈಗ ಆ ಗುರ್ತು ಮಾಡಿರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ನಮ್ಮ ನೌಕರ ಸಹಾಯದಿಂದ ಈ ಥರ ಬ್ಯೂಟಿಫಿಕೇಷನ್ ಅನ್ನು ಮಾಡಿ ಸಾರ್ವಜನಿಕರ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ಇಲ್ಲೂ ಕೂಡ ಈ ಥರ ಬ್ಲ್ಯಾಕ್ ಸ್ಪಾಟ್ಗಳು ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಕೆಲವು ದಿನಗಳ ವರದಿ ಏನು ಸಾರ್ವಜನಿಕರು ನಮಗೆ ಕಾಲ್ ಮಾಡಿ ಇದೇನು ನಮ್ಮ ಪಾಂಡುಪುರ ವ್ಯಾಪ್ತಿನಲ್ಲಿ ಏನು ಇರಿಗೇಷನ್ ಡಿಪಾರ್ಟ್ಮೆಂಟಿನ ನಾಲೆಯನ್ನು ಮಾಡಿದರೆ ಜಮೀನುಗಳಿಗೆ ನೀರು ಹರಿಸಲಿಕ್ಕೆ, ಅಲ್ಲಿ ಕೋಳಿಗಳನ್ನು ಕಟ್ ಮಾಡಿದಂಥ ತ್ಯಾಜ್ಯವನ್ನು ನೈಟ್ ಅಂದರೆ ರಾತ್ರಿ ಹೊತ್ತಿನಲ್ಲಿ ಅದಕ್ಕೆ ಹಾಕುವಂಥ ಪ್ರಸಂಗವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಹೇಳಿದ್ವಿ, ನಾವು 2-3 ಜನ ಪೌರ ಕಾರ್ಮಿಕರನ್ನ ನಾವು ಅವ್ರನ್ನ ಅಲ್ಲಿ ಕಂಡಿಡಿದು ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ನಾವು ಈಗಾಗಲೇ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗೆ ಸೂಚನೆಯನ್ನು ನೀಡಿದ್ದೀವಿ. ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ಳೋದೇನಿದೆ, ಯಾಕೆಂದರೆ ಜಾನುವಾರುಗಳು ಆ ನೀರನ್ನು ಕುಡಿತೀವಿ, ನಾವು ಕೂಡ ಒಂದು ಬಳಸಲಿಕ್ಕೆ ಆ ನೀರನ್ನು ಉಪಯೋಗಿಸ್ತೀವಿ. ದಯಮಾಡಿ ಎಲ್ಲರಲ್ಲೂ ವಿನಂತಿ, ಯಾರಾದ್ರೂ ಕೂಡ ನೀರೊಳಗೆ ಕೋಳಿಯನ್ನು ಕಟ್ ಮಾಡಿದಂಥ ತ್ಯಾಜ್ಯವನ್ನು ಹಾಕಿದಂತೆ ಕಂಡು ಬಂದರೆ ನಿಜವಾಗ್ಲೂ ಅವ್ರ ಮೇಲೆ ಶಿಸ್ತು ಕಠಿಣವಾದ ಕ್ರಮವನ್ನು ನಾವು ಕೈಗೊಳ್ತೀವಿ. ದಯಮಾಡಿ ಯಾರು ಕೂಡ ಹಾಕಬಾರ್ದು. ಹಾಕುವಂಥ ಸಂದರ್ಭದಲ್ಲಿ ಪುರಸಭೆಯಿಂದ ನಾವು ಈಗಾಗಲೇ ಫೋನ್ ನಂಬರ್ಗಳನ್ನ ಕೊಟ್ಟಿದ್ದೀವಿ. ನಮ್ಮ ಗಾಡಿಗಳಿಗೆ ಕೊಡಿ,
ಆ ಗಾಡಿಗಳಿಗೆ ಕೊಟ್ಟರೆ ನಾವು ಅದನ್ನು ಏನು ಒಂದು ಸಪ್ರೇಟ್ ಗಾಡಿ ಬರ್ತದೆ ಅದಕ್ಕೆ ಕೊಡಿ, ನಾವು ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ಏನು ವಿಲೇವಾರಿ ಮಾಡಬೇಕು ಅದನ್ನು ಮಾಡ್ತೀವಿ. ದಯಮಾಡಿ ಅಂತ ವಿನಂತಿ ಮಾಡ್ಕೊಂಡು, ಯಾರೂ ಕೂಡ ನೀರಿನೊಳಗೆ ತ್ಯಾಜ್ಯವನ್ನು, ಯಾವುದೇ ತ್ಯಾಜ್ಯ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕೋಳಿ ತ್ಯಾಜ್ಯ ಆಗಿರ್ಬೋದು, ಇನ್ನೊಂದು ಯಾವುದೇ ಇರಲಿ, ಹಾಕಬಾರ್ದಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇವೆ.